20 ದಿನಗಳ ಸಂಸತ್ತಿನ ಮುಂಗಾರು ಅಧಿವೇಶನ ಇವತ್ತು ಮುಗಿತು. ಸಿಜೆಪಿ ಪ್ರೊಟೆಸ್ಟ್ ಶುರುವಾಗಿತ್ತು. ಸದನ ನಡೀತಾ ಇದ್ದಾಗಲೇ ಅವರು ಸಂಸತ್ತಿಗೆ ನುಗ್ಗುತ್ತೀವಿ ಅಂತ ಬಂದರು. ಪೊಲೀಸರು, RAFನವರು ಲಾಠಿ ಚಾರ್ಜ್ ಮಾಡಿದ್ರು, ಪೆಲೆಟ್ ಗನ್ ಬಳಸಿದ್ರು, ಅಶ್ರುವಾಯು ಸಿಡಿಸಿದ್ರು, ಎಲ್ಲ ಆಯಿತು. ಅದರ ಬಗ್ಗೆ ಉತ್ತರ ಕೊಡಬೇಕು ಅಂತ ವಿರೋಧ ಪಕ್ಷಗಳ ಆಗ್ರಹ. ಅಮಿತ್ ಶಾ ಉತ್ತರ ಕೊಡಬೇಕು, ಕೇಂದ್ರ ಗೃಹ ಸಚಿವರು ಉತ್ತರ ಕೊಡಬೇಕು ಅಂತ ವಿಪಕ್ಷಗಳ ಆಗ್ರಹ. ದೆಹಲಿ ಒಂದು ಕೇಂದ್ರಾಡಳಿತ ಪ್ರದೇಶ. ಕೇಂದ್ರಾಡಳಿತ ಪ್ರದೇಶದಲ್ಲಿ ಪೊಲೀಸರು ನೇರವಾಗಿ ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿಗೆ ರಿಪೋರ್ಟ್ ಮಾಡಿಕೊಳ್ತಾರೆ. ಪೊಲೀಸರು ಮಾಡಿರುವ ಕೆಲಸಕ್ಕೆ ನೀವು ಆ ಡಿಪಾರ್ಟ್ಮೆಂಟಿಗೆ ಇನ್ಚಾರ್ಜ್ ಇದ್ದೀರಿ, ಬಂದು ಉತ್ತರ ಕೊಡಿ ಅಂತ ಅಮಿತ್ ಶಾ ಅವರನ್ನು ವಿಪಕ್ಷಗಳ ಆಗ್ರಹಿಸ್ತಾ ಇದ್ದು. ಅವರು ಬರಕ್ಕೆ ತಯಾರಿಲ್ಲ, ಇವರು ಬಿಡಕ್ಕೆ ತಯಾರಿಲ್ಲ. ಅದರ ಮಧ್ಯದಲ್ಲಿ 19 ದಿನ ಅಂದರೆ ಇವತ್ತು 20ನೇ ದಿನ ಅಧಿವೇಶನವೇ ಮುಗಿದು ಹೋಯಿತು. ಇವತ್ತು ಬಂದಿದ್ದರು ಮೋದಿ, ಅಮಿತ್ ಶಾ ಇಬ್ಬರು ಇವತ್ತು ಬಂದಿದ್ದರು. ಲೋಕಸಭೆಯಲ್ಲಿ 16 ತಾಸು ಚರ್ಚೆ ಆಗಿದೆ 20 ದಿನದಲ್ಲಿ. ರಾಜ್ಯಸಭೆ ಸ್ವಲ್ಪ ಬೆಟರ್, 31 ತಾಸು ಚರ್ಚೆ ಆಗಿದೆ. 12 ಬಿಲ್ಗಳು ಪಾಸ್ ಆಗಿದ್ದಾವೆ. ನೋಡಿ, ಅತಿ ಹೆಚ್ಚು ಚರ್ಚೆ ಆದಂಥ 2 ಬಿಲ್ಗಳು ಪಾಸ್ ಆಗಲಿಲ್ಲ, ಅಂದರೆ ಚರ್ಚೆಗೂ ಬರಲಿಲ್ಲ ಅವು. ಒಂದು ಡಿಲಿಮಿಟೇಷನ್ನು, ಇನ್ನೊಂದು FCRA, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಆ್ಯಕ್ಟ್, ಅದು ಬರಲಿಲ್ಲ. ಅದು ಬಿಟ್ಟು ಬೇರೆ ಬೇರೆ 12 ಬಿಲ್ಗಳು ಪಾಸ್ ಆಗಿದ್ದಾವೆ. ಗಂಟೆವಾರು ಲೆಕ್ಕ ನೋಡ್ತಾ ಇದ್ದೀವಿ. 96 ತಾಸು ಚರ್ಚೆ ಆಗಬೇಕು ಅಂತ ಗುರಿ ಇತ್ತು. 16.7 ಅವರ್ಸ್ ಲೋಕಸಭೆಯಲ್ಲಾದರೆ 31.2 ಅವರ್ಸ್ ರಾಜ್ಯಸಭೆಯಲ್ಲಾಗಿದೆ. ಟೋಟಲ್ ವೇಸ್ಟ್, ಗಲಾಟೆಯಲ್ಲಿ ವೇಸ್ಟ್ ಆಗಿದೆ ಟೈಮ್ ಎಷ್ಟು ನೋಡಿ. 16 ತಾಸು ಚರ್ಚೆ ಆದರೆ 79 ತಾಸು ವೇಸ್ಟ್ ಆಗಿದೆ ಲೋಕಸಭೆಯಲ್ಲಿ. ರಾಜ್ಯಸಭೆಯಲ್ಲಿ 31 ತಾಸು ಚರ್ಚೆ ಆದರೆ 64 ತಾಸು ವೇಸ್ಟ್ ಆಗಿದೆ. ನೀವು 1 ಗಂಟೆಯ ಸೆಷನ್ ನಡೆಯೋದಕ್ಕೆ 2.5 ಲಕ್ಷ ಬೇಕ್ರಿ ದುಡ್ಡು. 2.5 ಲಕ್ಷ, ಸಾರಿ, 1 ನಿಮಿಷಕ್ಕೆ 2.5 ಲಕ್ಷ ಖರ್ಚಾಗುತ್ತೆ ಸೆಷನ್ ನಡೆಸೋದಕ್ಕೆ. 1 ತಾಸಿಗೆ 1.5 ಕೋಟಿ. 1 ದಿನಕ್ಕೆ 6 ತಾಸು ಸೆಷನ್ ನಡೆದ್ರೆ 9 ಕೋಟಿ ರೂಪಾಯಿ ಖರ್ಚಾಗುತ್ತೆ. 6 ತಾಸು 1 ದಿನಕ್ಕೆ ನಡೆದ್ರೆ 9 ಕೋಟಿ. 79 ತಾಸು ನಷ್ಟ ಆಯ್ತಲ್ಲ ಲೋಕಸಭೆಯಲ್ಲಿ ಚರ್ಚೆ ಆಗದೆ. ಪರ್ ಅವರ್ 1.5 ಕೋಟಿ ಹಂಗೆ ಲೆಕ್ಕ ಹಾಕಿದ್ರೆ 118 ಕೋಟಿ 90 ಲಕ್ಷ ರೂಪಾಯಿ ವೇಸ್ಟ್. ಕ್ರಿಮಿನಲ್ ವೇಸ್ಟ್ ಆಫ್ ಟ್ಯಾಕ್ಸ್ ಪೇಯರ್ಸ್ ಮನಿ ಇದು. 118 ಕೋಟಿ 90 ಲಕ್ಷ. ರಾಜ್ಯಸಭೆಯಲ್ಲಿ 64 ತಾಸು ಚರ್ಚೆ ನಡೆಯದೆ ಗಲಾಟೆಯಲ್ಲಿ ವೇಸ್ಟ್ ಆಯ್ತಲ್ಲ 97 ಕೋಟಿ 20 ಲಕ್ಷ ರೂಪಾಯಿ ಟ್ಯಾಕ್ಸ್ ಪೇಯರ್ಸ್ ಮನಿ ವೇಸ್ಟ್ ಆಗಿತ್ತು. ಕಿರಣ್ ರಿಜಿಜು ಕೇಂದ್ರ ಸಚಿವರು ಘೋಷಣೆ ಮಾಡಿದ್ರು. ಅವರು ಹೇಳಿದ್ದು ಕಲಾಪಗಳ ದೃಷ್ಟಿಯಿಂದ ಇದು ಯಶಸ್ವಿ ಅಧಿವೇಶನವಾಗಿತ್ತು. ಕಲಾಪಗಳ ದೃಷ್ಟಿ ಅಂದ್ರೇನು? 12 ಬಿಲ್ ಪಾಸ್ ಆಗಿದ್ದಾವೆ. ಚರ್ಚೆ ಎಷ್ಟು ನಡೆದ್ವು, ಎಷ್ಟು ಬಿಟ್ಟು ಹಾಕಿ 12 ಬಿಲ್ ಪಾಸ್ ಮಾಡಿದ್ದೀವಲ್ಲ, ಒಳ್ಳೆ ಸೆಷನ್ ಇದು ಅಂತ. ಆದರೆ ಚರ್ಚೆಯ ದೃಷ್ಟಿಯಿಂದ ಅಷ್ಟೊಂದು ಯಶಸ್ವಿ ಆಗಲಿಲ್ಲ. ಲೋಕಸಭೆಯಲ್ಲಿ ನಿಗದಿಪಡಿಸಿದ ಟೈಮ್ಗೆ ಹೋಲಿಸಿದರೆ 19% ಟೈಮ್ ಅಷ್ಟೇ ಚರ್ಚೆ ಆಗಿದೆ. ರಾಜ್ಯಸಭೆಯಲ್ಲಿ 39% ಚರ್ಚೆ ಆಗಿದೆ ಅಂತ ಕಿರಣ್ ರಿಜಿಜು ಅವರು ಹೇಳ್ತಾ ಇರೋದು. ಕೇಳಿಸ್ಕೊಳ್ಳಿ. मानसून सेशन आज समाप्त हो गए हैं. हम 2 तरीके से देखते हैं. बिजनेस के दृष्टि से बहुत अच्छा सेशन रहा. कुल 12 बिल्स हमने पारित किए हैं. चर्चा की दृष्टि से अच्छा नहीं हुआ है. लोकसभा में जितना टाइम आवंटित किया गया है, टोटल टाइम एलोकेशन के हिसाब से सिर्फ 19% हमने प्रोडक्टिविटी की दृष्टि से 19% सक्सेस प्राप्त किया है. राज्यसभा में 39%. राज्यसभा में अपोजिशन पार्टी हंगामा करके कभी कभी वॉकआउट भी करते थे, तो बाकी मेजॉरिटी पार्टीज एनडीए के और कुछ अपोजिशन पार्टी के एमपीज ने डिबेट डिस्कशन में हिस्सा लिया. ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪತ್ರಕರ್ತರು ಕೇಳಿದ್ರು, ನೀವು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಿದೆಯಲ್ಲ, ಹೋಮ್ ಮಿನಿಸ್ಟರ್ ಹೇಳ್ತಿದಾರಲ್ಲ ಅಂತ. 19 ದಿವಸ ಏನು ಮಾಡ್ತಿದ್ರು ಅಂತ ಕೇಳಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು. ಕೇಳಿಸ್ಕೊಳ್ಳಿ. अमित शाह जी कह रहे हैं कि वो चर्चा को तैयार हैं. आज 3 बजे तक भी नहीं,
अब आज वंदे मातरम हो रहा है, जनगण मन हो रहा है। आज अरे 20 दिन क्या किए तुम? 19 दिन पार्लियामेंट चला, कम से कम 25-26 दिन आपके पास थे, तो आप उस वक्त आपको याद नहीं आया। ये तो मैं समझता हूँ ये लोगों को बताने के लिए उनका स्टेटमेंट है एक, और दूसरा ये अपने आप को मैं तैयार हूँ कोई नहीं आ रहा। कब तैयार होते हो? तुम्हारे लिए एक्सटेंड करना, तुम तो 19 डेज वेस्ट करे और अब एक्सटेंड मांगते हो, ये शर्म की बात है। ಇವತ್ತು ಕೂಡ ಸಂಸತ್ತಿನ ಹೊರಗೆ ವಿರೋಧ ಪಕ್ಷಗಳ ಪ್ರತಿಭಟನೆಗಳು ಮುಂದುವರೆದವು. ಇದು ಯಾಕೆ ಅಂತ ಎಕ್ಸಾಕ್ಟ್ ಕಾರಣ ಗೊತ್ತಾಗ್ತಾ ಇಲ್ಲ. ಮಂಗನ ಈ ಆಟಿಕೆ ಮಂಗ ತಗೊಂಡು ಬಂದಿದ್ದು, ಸ್ಪೆಷಲಿ ಪವನ್ ಖೇರಾ, ಮುಂದೆ ಇವರೇ ಪವನ್ ಖೇರಾ, ಕಾಂಗ್ರೆಸ್ಸಿನ ರಾಷ್ಟ್ರೀಯ ವಕ್ತಾರರು, ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಮೊನ್ನೆ ತಾನೆ. 56 ಇಂಚ್ ಕಾ ಬಂದರ್, 56 ಇಂಚ್ ಕಾ ಛೋಟಾ ಬಂದರ್ ಅಂತ ಘೋಷಣೆ ಕೂಗ್ತಾ ಇದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ಕೊಳ್ತಾರೆ 56 ಇಂಚ್ ಕಾ ಸೀನಾ ಅಂತ, 56 ಇಂಚ್ ಕಾ ಛೋಟಾ ಬಂದರ್ ಅಂತ ಘೋಷಣೆ ಕೂಗ್ತಾ ಇದ್ರು ಅವರು. 56 ಇಂಚ್ ಕಾ ಛೋಟಾ ಬಂದರ್ ಸದನ ಮೇ ಜಲ್ದಿ ಆವು ಅಂತೇನೋ ಘೋಷಣೆ ಕೂಗ್ತಾ ಇದ್ರು. ಚಂದ ಕಿಸ್ನೆ ಲೂಟ ಹೈ ಅಂತ ಬರ್ಕೊಂಡಿದ್ದಾರೆ ಬ್ಯಾನರ್ ಮೇಲೆ. ಸೊ ಇದು ರಾಮ ಮಂದಿರದ ಹುಂಡಿ ಕಳ್ಳತನದ ಪ್ರಕರಣದ ಬಗ್ಗೆ ಪ್ರತಿಭಟನೆ. ಇದು ಸಮಾಜವಾದಿ ಪಾರ್ಟಿಯವರು ಇದ್ದಾರೆ ನೋಡಿ, ಕೆಂಪು ಟೋಪಿ, TMC ಅವರು ಇದ್ದಾರೆ. ಅಧಿವೇಶನ ಮುಗಿಯೋದಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆ ವಿಪಕ್ಷ ನಾಯಕರು ಗಂಭೀರ ವಿಷಯವೊಂದನ್ನು ಪ್ರಸ್ತಾಪಿಸಿದರು. ಅವರು ಉತ್ತರಾಖಂಡಕ್ಕೆ ಹೋಗಿದ್ದರು. ಅಲ್ಲಿ ಫೆಬ್ರವರಿಯಲ್ಲಿ ಎಲೆಕ್ಷನ್ ಇದೆ. ಎಲೆಕ್ಷನ್ನಿನ ಭಾಗವಾಗಿ ಈಗಾಗಲೇ ರಾಜಕೀಯ ಪಕ್ಷಗಳು ರ್ಯಾಲಿ ಪ್ರಚಾರ ಶುರು ಮಾಡಿದ್ದಾವೆ. ಉತ್ತರಾಖಂಡಕ್ಕೆ ಹೋಗಿ ಇವರು ಲಲ್ದ್ವಾನ್ ಅನ್ಸುತ್ತೆ ಊರು, ಹಲ್ದ್ವಾನಿಯಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಒಂದು ರ್ಯಾಲಿ, ಕಾಂಗ್ರೆಸ್ ಪಕ್ಷದ ರ್ಯಾಲಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ. 8ನೇ ತಾರೀಖಿದು, 8ನೇ ತಾರೀಖು ರ್ಯಾಲಿಯನ್ನು ಉದ್ದೇಶಿಸಿ ಮಾತಾಡಿ ಬರ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. 11ನೇ ತಾರೀಖು ಒಂದು ಹಿಂದೂ ಪರ ಸಂಘಟನೆಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿ ಹೋಗಿದ್ದ ವೇದಿಕೆಯ ಶುದ್ಧೀಕರಣ ಮಾಡ್ತಾರೆ. ಶ್ರೀರಾಮ ಸೇನಾ ಟ್ರಸ್ಟ್ ಅಂತ ಟ್ರಸ್ಟ್ನವರು ಶುದ್ಧೀಕರಣ ಮಾಡ್ತಾರೆ. ಪೂಜೆ ಮಾಡಿ ಹೋಮ ಹವನಗಳನ್ನು ಮಾಡಿ, ನಾನು ದಲಿತನಾಗಿರುವ ಕಾರಣಕ್ಕೆ ನೀನು ಅಸ್ಪೃಶ್ಯ ಅನ್ನುವುದನ್ನು ನನಗೆ ನೆನಪಿಸೋದಕ್ಕೆ ಇದನ್ನು ಮಾಡಿದ್ದಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇರೋದು. ರಾಜ್ಯಸಭೆಯಲ್ಲಿ ಮಾತಾಡಿದ್ರು ಅವರು. ಹಿಂದೂ ಮುಖಂಡರು ಏನು ಹೇಳ್ತಾರೆ? ರಾಮಲೀಲೆ ನಡೆಯುವ ಮೈದಾನ ಇದು, ಇಲ್ಲಿ ಬಂದು ರಾಜಕೀಯ ಭಾಷಣ ಮಾಡಿದ್ದೀರಿ, ಸಲ್ಲದ ಘೋಷಣೆಗಳನ್ನು ಕೂಗಿದ್ದೀರಿ, ಆ ಕಾರಣಕ್ಕೆ ನಾವು ಶುದ್ಧೀಕರಣ ಮಾಡಿದ್ದೀವಿ ಅಂತ ಹಿಂದೂ ಸಂಘಟನೆಯ ಮುಖಂಡರು ಹೇಳ್ತಾರೆ. ಈ ಹಲ್ದ್ವಾನಿಯಲ್ಲಿ ಇರುವ ಈ ಮೈದಾನದಲ್ಲಿ ಈ ಹಿಂದೆ ಯಾವುದೇ ರಾಜಕೀಯ ಸಮಾವೇಶಗಳು ನಡೆದಿರಲಿಲ್ವೋ ಏನೋ ತಿಳ್ಕೋಬೇಕಾಗಿದೆ. ಅದನ್ನು ಇಷ್ಟೋ ತನಕ ಸರ್ಚ್ ಮಾಡಿದ್ವಿ ನಾವು, ಹಿಂದೆ ಯಾರ್ಯಾರು ಭಾಷಣ ಮಾಡಿದ್ರು ಅಂತ, ಅದರ ಲಿಸ್ಟ್ ಸಿಗಲಿಲ್ಲ. ಶ್ರೀರಾಮ ಸೇನಾ ಟ್ರಸ್ಟ್ನ ಪ್ರತಿನಿಧಿ ಮಾತಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಿಷಯವನ್ನು ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಿದ್ರು. ಮನಸ್ಸಿಗೆ ಖೇದ ಆಗಿದೆ ಅವರಿಗೆ. ದಲಿತ ಅನ್ನುವ ಕಾರಣಕ್ಕೆ ಶುದ್ಧೀಕರಣ ಮಾಡಿದ್ದು ಅಂತ ಕೇಳ್ತಾ ಇದ್ದಾರೆ. JP ನಡ್ಡಾ ಅವರು ಮಾತಾಡಿದ್ರು. ಕೇಂದ್ರ ಸಚಿವ JP ನಡ್ಡಾ ಅವರು ಉತ್ತರಾಖಂಡಿಂದನೇ ಬರ್ತಾರೆ. ಈ ಕೃತ್ಯವನ್ನು JP ನಡ್ಡಾ ಅವರೇನು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ನನಗೆ ವಿಷಾದ ಅನ್ನಿಸ್ತಾ ಇದೆ, ನನಗೆ ಖೇದ ಅನ್ನಿಸ್ತಾ ಇದೆ, ತನಿಖೆ ಮಾಡಿಸ್ತೀವಿ, ನಾವು ಆ್ಯಕ್ಷನ್ ತಗೊಳ್ತೀವಿ ಅಂದರು. ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ದು, JP ನಡ್ಡಾ ಅವರ ಉತ್ತರ. ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ಮಾತಾಡಿದ್ರು. ಎಲ್ಲ ಕೇಳಿಸ್ಕೊಳ್ಳಿ ಒಂದ್ಸಲ. सर, बड़े दुख के साथ कहना पड़ता है, मैं हल्द्वानी में पब्लिक स्पीच में रामलीला
मैदान में रामलीला स्टेज पे भाषण किया और लाखों लोग वहां पर थे। उस वक्त मैंने किसी समाज का, किसी धर्म का नाम नहीं लिया, सिर्फ मैं लोगों के समस्याओं को वहां पर बताया। लेकिन मेरे स्पीच होने के बाद कल वो लोग, बीजेपी के लोग सब मिलके हवन करके उस स्टेज का शुद्धिकरण करने का काम किए। ये you might have read in the newspaper. Is it the way in democracy? How you are protecting the constitution? That too, I am a leader of opposition. माननीय खड़गे जी ने कहा है, ये सच में बहुत ही दुखदाई विषय है और ये दुखदाई सिर्फ कांग्रेस पार्टी के लिए नहीं, ये दुखदाई हम सब के लिए है। बीजेपी, क्योंकि खड़गे साहब ने कहा कि बीजेपी के लोग थे, मैं स्पष्ट करना चाहता हूं, यहां राष्ट्रीय अध्यक्ष जी भी बैठे हैं और मैं भी पूर्व राष्ट्रीय अध्यक्ष रहा हूं। बीजेपी डज नॉट सब्सक्राइब टू सच एक्टिविटीज, नेवर। इस तरह की एक्टिविटी को भारतीय जनता पार्टी कभी भी सब्सक्राइब नहीं करती है। मैं भर्त्सना करता हूं और मैं भर्त्सना भी करता हूं और राष्ट्रीय अध्यक्ष जी इसको गहराई से देखेंगे भी, लेकिन आपकी भावनाओं को जो ठेस पहुंची है वो सच में हम सबके लिए खेद का विषय है। सर, मैं इसको पॉलिटिकल मुद्दा कभी बनाना नहीं चाहता और मैं कभी इस सदन में सालों से यहाँ हूँ और निचला, लेकिन मैं एक शेड्यूल कास्ट हूँ, मैं एक दलित हूँ, मेरे को मदद करो, मेरी रक्षा करो बोल के कभी किसी के सामने गिड़गिड़ाया नहीं। मैं लड़ने की शक्ति है, मैं लड़ता हूँ, लेकिन तुम मुझे अनटचेबिलिटी का ये करके, शुद्धिकरण करके अपमान करते हो। लेकिन आप अगर कहेंगे कि तुमने किया, भाई हम कह रहे हैं तहकीकात करेंगे, वी विल गो इनटू द डिटेल्स ऑफ इट and find out, and if anybody is found guilty, certainly action will be taken, and we respect Mr. खड़गे और इनके सेंटिमेंट्स को भी हम रिस्पेक्ट करते हैं। लेकिन मेरा भी इनसे निवेदन है कि जब हमने कहा कि हम इसको सब्सक्राइब नहीं करते हैं तो आप भी इसको पॉलिटिसाइज मत कीजिए, इसकी जरूर चिंता करिए। ಇದೇನಾಗುತ್ತೆ, ತುಂಬ ಸಲ ನಮಗೆ ಗೌರವ ಸಿಕ್ಕಾಗ ಇದು ನಮ್ಮ ಹುದ್ದೆಯ ಕಾರಣಕ್ಕೆ, ನಮ್ಮ ಜ್ಞಾನದ ಕಾರಣಕ್ಕೆ ಸಿಗ್ತಾ ಇರುವ ಗೌರವ ಅಂತ ಅನಿಸುತ್ತೆ. ಅಪಮಾನ ಆದಾಗ ನನ್ನ ಜಾತಿಯ ಕಾರಣಕ್ಕೆ ಅಪಮಾನ ಅಂತ ಅನಿಸುತ್ತೆ. ಸರಿ ತಪ್ಪು ಹೇಳ್ತಿಲ್ಲ ನಾನು, ಹಂಗೆ ಫೀಲ್ ಆಗತ್ತದು. ಇದು ಕೂಡ ಸಹಜ. ಅರೆ, ನಾನು ಹೋಗಿ ಭಾಷಣ ಮಾಡಿ ಬಂದಿದ್ದ ವೇದಿಕೆಯನ್ನು ಹೋಮ ಹವನ ಮಾಡುವ ಮೂಲಕ ಶುದ್ಧೀಕರಣ ಮಾಡಿರ್ತಾರಲ್ಲಪ್ಪ, ಹಿಂದೆ ನಡೆದಿದ್ವು. ಇನ್ಯಾವುದೋ ನಾನು ಮರ್ತೆ ವಿಷಯ. ಗೋಮೂತ್ರ ಸಿಂಪಡಿಸುವ ಮೂಲಕ ಶುದ್ಧೀಕರಣ ಮಾಡಿದ್ರು ಅಂತ. ಗೋಮೂತ್ರ ಸಿಂಪಡಿಸುವ ಮೂಲಕ ಶುದ್ಧೀಕರಣ ಅಂತೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಉತ್ತರಾಖಂಡದ ಹಲ್ದ್ವಾನಿಯ ಈ ವೇದಿಕೆಯ ಮೇಲೆ ಮಾಡಿದ ಭಾಷಣದ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬೇರೆ ವಿಧಾನಗಳಿದ್ದಾವೆ. ವೇದಿಕೆ ಶುದ್ಧೀಕರಣ ವಿಧಾನ ಅಲ್ಲ, ಬೇರೆ ವಿಧಾನಗಳು 100 ವಿಧಾನಗಳಿದ್ದಾವೆ. ಮಲ್ಲಿಕಾರ್ಜುನ ಖರ್ಗೆ ಅವರು, ಅವರ ಪಕ್ಷದ ಸಿದ್ಧಾಂತ, ಇದನ್ನು ವಿರೋಧಿಸೋದಕ್ಕೂ ನೂರಾರು ದಾರಿಗಳಿದ್ದಾವ್ರಿ. ಶುದ್ಧೀಕರಣ ಮಾಡುವ ಮೂಲಕ ನಾವು ವಿರೋಧಿಸ್ತೀವಿ ಅಂದರೆ ಏನು ಲೆಕ್ಕಾಚಾರ ಇದು? ಮೈಂಡ್ ಸೆಟ್ ಹೋಗಬೇಕಾಗಿದೆ. ಇವ್ರ ಮೇಲೆ ಕೇಸ್ ಹಾಕಿ FIR ಹಾಕಿ ಏನು ಸೆಕ್ಷನ್ ಹಾಕೋಕ್ಕಾಗತ್ತೆ? FIR ಯಾವ ಕಲಂನಡಿಯಲ್ಲಿ ತಪ್ಪು ಹೇಳಿ ಅಂತ ಕೇಳಿದ್ರೆ ಏನು ಹೇಳ್ತೀರಿ ಅವ್ರಿಗೆ? ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ಬೇಕಾಗತ್ತೆ. ದ್ಯಾಟ್ ಈಸ್ ನಾಟ್ ಅ ಸೊಲ್ಯೂಷನ್. ಆ ಮೈಂಡ್ ಸೆಟ್ ಹೋಗ್ಬೇಕಲ್ಲ, ಮೈಂಡ್ ಸೆಟ್ ಹೋಗಬೇಕಾಗಿರೋದು ಅವಶ್ಯಕತೆ. ರಚನಾತ್ಮಕ ಕಾಂಗ್ರೆಸ್ ರಾಷ್ಟ್ರೀಯ ಸಮಾವೇಶ ಮಾಡಿದ್ರೆ ಇವತ್ತು ಮೋದಿ ಅಮಿತ್ ಶಾ ವಿರುದ್ಧ ಕಾಂಗ್ರೆಸ್ನವರು ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ, ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ರಚನಾತ್ಮಕ ಕಾಂಗ್ರೆಸ್ ರಾಷ್ಟ್ರೀಯ ಸಮಾವೇಶ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಮಾತಾಡಿದ್ರು. ಸಂದೀಪ್ ದೀಕ್ಷಿತ್ ಇದ್ರು ಪಕ್ಕದಲ್ಲಿ. ಅವರನ್ನು ಅಪ್ಪಿಕೊಳ್ಳುವ ಮೂಲಕ ಇದೇ ವಿದೇಶಾಂಗ ನೀತಿಯಾಗಿದೆ ನಮ್ಮದು ಅಂದರು.
ಲುಕ್ ಅಟ್ ದಿಸ್. ಸಂದೀಪ್ ದೀಕ್ಷಿತ್ ಒಂದು ಮಾತು ಹೇಳ್ತಾರೆ, ಮೆಲೋನಿ ಅನ್ಕೊಂಡು ಏನು ನಾನು ತಬ್ಕೊಂಡಿಲ್ಲ ತಾನೇ. ಇದು ರಾಷ್ಟ್ರೀಯ ಕಾಂಗ್ರೆಸ್ಸಿನ ರಚನಾತ್ಮಕ ಸಮಾವೇಶ, ತುಂಬ ರಚನಾತ್ಮಕವಾಗಿದೆ. ನೋಡಿ ಒಂದು ಸಲ ಪೂರ್ತಿ ನೋಡಿ. संदीप आना जरा। ये इनका पता नहीं कहां से इनके दिमाग में घुस गया। अब अजीब चीजें घुस जाती है, बट इनके माइंड में घुस गया कि फॉरेन पॉलिसी इज दिस। आना जरा। अब पता नहीं किसने डाला, कहां से घुसा कि भाई फॉरेन पॉलिसी का मतलब इमेजिन द इग्नोरेंस फॉरेन पॉलिसी। एक चीज पूछ सकता हूं? हाँ, मेलनी समझ के तो नहीं पकड़ा था? आई हैव नॉट रीच देयर येट। और मैं आपको बता रहा हूं, आप लिख लो, जिस दिन तक नरेंद्र मोदी अपना इस्तीफा नहीं देंगे, अमित शाह नहीं हटेगा, उस दिन तक नरेंद्र मोदी और अमित शाह नहीं सो पाएंगे। उनको हम जगा के रखेंगे, पूरी रात जगा के रखेंगे, जब तक वो कोलैप्स करके कहें कि भैया ये हमारी बस की नहीं है, माफ करो, छोड़ दो हमें। ಮೋದಿ ಅಮಿತ್ ಶಾ ಹುದ್ದೆಯಿಂದ ಕೆಳಗಿಳಿಯುವ ತನಕ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಈ ಸಮಾವೇಶದಲ್ಲಿ ಘೋಷಣೆ ಮಾಡಿದ್ರು. ಇದನ್ನು ಮಾಡುವ ಮೂಲಕ ಅವ್ರನ್ನ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವ ಯೋಜನೆ ಕಾಂಗ್ರೆಸ್ನಲ್ಲಿದ್ದರೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿದ ವೇದಿಕೆಯನ್ನು ಶುದ್ಧೀಕರಣ ಮಾಡುವುದು ಅದು ಅವರಿಗೆ ಮಾಡಿದ ಅಪಮಾನ. ಇನ್ನಷ್ಟು ರಚನಾತ್ಮಕವಾಗಿ ಅವರ ಭಾಷಣವನ್ನು, ಅವರ ನಿಲುವುಗಳನ್ನು, ಅವರ ಪಕ್ಷದ ಸಿದ್ಧಾಂತವನ್ನು ವಿರೋಧಿಸಬಹುದು ಅಂದೆ ನಾನು. ಇಲ್ಲೂ ಅಷ್ಟೇ ರೀ, ಈ ಸರ್ಕಾರದ ವಿದೇಶಾಂಗ ನೀತಿಯನ್ನು ವಿರೋಧಿಸುವುದಕ್ಕೆ ನರೇಂದ್ರ ಮೋದಿಯವರ ಬಾಡಿ ಲ್ಯಾಂಗ್ವೇಜ್ ಒಂದೇ ಸಿಗುತ್ತಾ ನಿಮಗೆ? ನರೇಂದ್ರ ಮೋದಿಯವರ ಬಾಡಿ ಲ್ಯಾಂಗ್ವೇಜ್ ಒಂದೇನಾ? ವಿದೇಶಾಂಗ ನೀತಿ ಏನಾಗಿದೆ, ಯಾವ ದೇಶದ ಜೊತೆಗೆ ನಮ್ಮ ಸಂಬಂಧಗಳು ಏನಾಗಿದ್ದಾವೆ, ಮನಮೋಹನ್ ಸಿಂಗು ಅಥವಾ ಈ ಹಿಂದಿನ ಪ್ರಧಾನಮಂತ್ರಿಗಳು ನಮ್ಮ ಪಕ್ಷದವರಿದ್ದಾಗ ಎಷ್ಟು ಒಳ್ಳೆಯ ಸಂಬಂಧಗಳಿದ್ದು, ಅದರ ಬಗ್ಗೆ ಮಾತಾಡಿದ್ರೆ ಅದನ್ನು ಒಂದು ರಚನಾತ್ಮಕ ವಿರೋಧ ಪಕ್ಷ ಅಂತ ಕರೀತಾರೆ. ಅಮೇರಿಕದ ಜೊತೆ ನಮ್ಮ ಸಂಬಂಧಗಳು ಎಷ್ಟು ಚೆನ್ನಾಗಿದ್ವು, ನಾವು ಇಷ್ಟು ಟ್ರೇಡ್ ಮಾಡಿದ್ವಿ, ನಿಮ್ಮ ಕಾಲದಲ್ಲಿ ಟ್ರೇಡ್ ಬಿದ್ದು ಹೋಗಿದೆ, ನಾವು ಇಷ್ಟು H1B ವೀಸಾ ನಮ್ಮ ಕಾಲದಲ್ಲಿ ಕೊಡ್ತಿದ್ರು, ಈಗ ಅದು ಕಡಿಮೆ ಆಗಿದೆ, ನಮ್ಮ ಕಾಲದಲ್ಲಿ ಅಮೇರಿಕದ ಅಧ್ಯಕ್ಷರು ಇಷ್ಟು ಸಲ ಭಾರತಕ್ಕೆ ಬಂದಿದ್ದರು, ನಿಮ್ಮ ಕಾಲದಲ್ಲಿ ಬಂದೇ ಇಲ್ಲ ನೋಡಿ. ಇಂಥವೇನಾದರೂ ಮಾತಾಡಿದ್ರೆ ಚರ್ಚೆಗೆ ಒಂದು ವ್ಯಾಲ್ಯೂ ಆ್ಯಡ್ ಮಾಡ್ದಂಗೆ ಆಗತ್ತೆ. ವಿರೋಧ ಪಕ್ಷಗಳಿಂದ ಅದು ನಿರೀಕ್ಷೆ ಮಾಡೋದು, ಅದನ್ನು ನಾವು ಜನರಿಗೆ ಡಿಸೆಕ್ಟ್ ಮಾಡಿ ಎದುರಿಗಿಡಬೇಕು. ಮುಂದೆ ಯಾವ್ಯಾವ ದೇಶದ ಜೊತೆಗೆ ಟ್ರೇಡ್ ಎಷ್ಟಿತ್ತು, ಏನು ಒಪ್ಪಂದಗಳಾಗಿದ್ವು, ನಮಗೆ ತೊಂದರೆ ಅಂತ ಆದಾಗ ಯಾರು ರಕ್ಷಣೆಗೆ ಬರ್ತಿದ್ರು, ಯಾರು ಬರ್ತಿರಲಿಲ್ಲ. ವಿದೇಶಾಂಗ ನೀತಿ ಹಾಳಾಗಿದೆ ರೀ, ಚೆನ್ನಾಗಿದ್ದಿದ್ರೆ ಅಮೇರಿಕದವರು ಇರಾನ್ ಮೇಲೆ ದಾಳಿ ಮಾಡಿದಾಗ ನಾವು ಇನ್ನೂ ಸಮಸ್ಯೆ ಆಗದಂಗೆ ನೋಡಿಕೊಳ್ಳಬಹುದಾಗಿತ್ತು. ಇಂಥವನ್ನು ಮಾತಾಡಿದ್ರೆ ಜನರನ್ನು ಬೆಟರ್ ಡಿಸಿಷನ್ನಿಗೆ ಇಕ್ವಿಪ್ ಮಾಡ್ದಂಗೆ ಆಗುತ್ತೆ ವಿರೋಧ ಪಕ್ಷ. ಉತ್ತಮ ಆಯ್ಕೆಗೆ ಜನರನ್ನು ಸಶಕ್ತಗೊಳಿಸಬೇಕು, ಹಂಗೆ ಮಾಡ್ದಂಗೆ ಆಗತ್ತೆ. ಏನಪ್ಪ, ದೆಹಲಿಯ ಜಂತರ್ ಮಂತರ್ನಲ್ಲಿ CJP ಪ್ರತಿಭಟನೆ ಯಶಸ್ವಿಯಾಗಿ ನಡೆಯಿತು. ನೀಟ್ ಕ್ವಶ್ಚನ್ ಪೇಪರ್ ಲೀಕ್ ವಿರುದ್ಧ CJP ನೇತೃತ್ವದಲ್ಲಿ ದೊಡ್ಡದೊಂದು ಆಂದೋಲನ ನಡೀತು. ಫಾರ್ ದ ಫಸ್ಟ್ ಟೈಮ್ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಒಬ್ಬ ಮಂತ್ರಿ ರಾಜೀನಾಮೆ ಕೊಡೋ ಹಂಗೆ ಮಾಡಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಮುಂದಿನ ದಿನಗಳಲ್ಲಿ ಕ್ವಶ್ಚನ್ ಪೇಪರ್ ಲೀಕ್ ಆಗದಂತೆ, ಈಗಿನ ಸಮಸ್ಯೆ ಮತ್ತೆ ಮರುಕಳಿಸಿದಂತೆ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಫೈನಲಿ ತಯಾರಾಗಬೇಕಾಗಿ ಬಂತು. ಹುರುಪಿನಲ್ಲಿದೆ CJP. ವಾಟ್ ನೆಕ್ಸ್ಟ್ ಅಂತ. ಜಂತರ್ ಮಂತರ್ 2.0 ಮಾಡುವ ಸಿದ್ಧತೆಗಳು ಶುರುವಾಗಿದ್ದಾವೆ. ಜಂತರ್ ಮಂತರ್ನಲ್ಲಿ ಇನ್ನೊಂದು ಪ್ರತಿಭಟನೆ. ಈ ಸಲ ಪ್ರತಿಭಟನೆಯ ಬೇಡಿಕೆಗಳೇನು, ಅಜೆಂಡಾಗಳೇನು ಕ್ಲಾರಿಟಿ ಇಲ್ಲ ಇನ್ನು. ಬಹುಶಃ ಅದರ ಬಗ್ಗೆಯೇ ಚರ್ಚೆ ಮಾಡೋದಕ್ಕೆ ಅನಿಸುತ್ತೆ ಇವತ್ತೊಂದು ಮೀಟಿಂಗ್ ಕರೆದಿದ್ರು.
ದಿಲ್ಲಿಲಿ ಒಂದು ಮೀಟಿಂಗ್ ಕರೆದಿದ್ರು, ಒಂದು ಹಾಲ್ ಬುಕ್ ಮಾಡಿದ್ರಂತೆ. ಕೊನೆಯ ಕ್ಷಣದಲ್ಲಿ ಹಾಲ್ ಕ್ಯಾನ್ಸಲ್ ಆಗ್ಬಿಡ್ತಂತೆ, ನಿಮಗೆ ಕೊಡಲ್ಲ ಪರ್ಮಿಷನ್ ಅಂದ್ರಂತೆ. ಅಭಿಜಿತ್ ದೀಪ್ಗೆ ಹೇಳ್ತಾ ಇರೋದು BJPಯವರು ಧಮಕಿ ಹಾಕಿದ್ರು ಹಾಲ್ ಕೊಟ್ಟವ್ರಿಗೆ ಅಂತ, ಉಲ್ಟಾ ನೇತಾಕ್ಬಿಡ್ತೀವಿ ನಿಮ್ಮನ್ನು ಅಂತ ಧಮಕಿ ಹಾಕಿ ಹಾಲ್ ಕ್ಯಾನ್ಸಲ್ ಮಾಡಿದ್ರು ಅಂತ. ಹಾಲ್ ಇಲ್ಲ ಅಂದಮೇಲೆ ಪಕ್ಕದಲ್ಲಿರೋ ಒಂದು ಪಾರ್ಕ್ನಲ್ಲಿ ಮೀಟಿಂಗ್ ಮಾಡೋಣ ಅಂತ ಬಂದರು. ಪಾರ್ಕ್ನಲ್ಲಿ ಮೀಟಿಂಗ್ ಮಾಡೋದಕ್ಕೆ ಬಂದಾಗ ಸುತ್ತಲಿನ ಜನ ಎಲ್ಲ ಗಲಾಟೆ ಮಾಡಿಬಿಟ್ರು. ಮಕ್ಕಳ ಆಡೋ ಪಾರ್ಕ್ ಇದು, ನೀವು ಮೀಟಿಂಗ್ ಮಾಡೋ ಜಾಗ ಅಲ್ಲ ಅಂತ ಗಲಾಟೆ ಮಾಡಿ ಅಲ್ಲಿಂದ ಕಳಿಸಿದ್ರು. ಅಭಿಜಿತ್ ದೀಪ್ಗೆ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ ಒಮ್ಮೆ. बहुत सारे लोग इंस्टाग्राम पर कमेंट कर रहे थे कि सीजन 2 कब आने वाला है जंतर मंतर। उन लोगों को मैं कहना चाहता हूँ जंतर मंतर का सीजन 2 बहुत ही जल्द शुरू होने जा रहा है। आज हम दिल्ली में हमारी वॉलंटियर्स मीट करने वाले थे, जिसके लिए हमें एक इंडोर मीटिंग करनी थी। इसके लिए हम हॉल चाहते थे, हम कई जगहों पर गए, किसी ने भी हमें हॉल नहीं दिया। सारे लोग कह रहे थे ऊपर से प्रेशर है, हम कॉकरोच जनता पार्टी वालों को हॉल नहीं दे सकते। ऐसे 10 जगहों पर हम गए, 10 जगह से हमें एक ही चीज बताई गई कि हम आपको हॉल नहीं दे सकते, क्योंकि कॉकरोच जनता पार्टी वालों को अगर हम हॉल दे देंगे तो हमारे लिए तकलीफ हो जाएगी। हमें धमकियां मिल रही है ऊपर से, बड़ी मुश्किल से हमें ये हॉल मिला था, जिसकी ये रिसीट है। ये हॉल हमें मिला था, लेकिन आज सुबह इनको भी धमकी दी गई और इन्हें बोला गया कि अगर आप यहाँ कॉकरोच जनता पार्टी की मीटिंग होने देते हो तो आपको उल्टा लटकाया जाएगा। तो इस तरह से लोगों को डराया जा रहा है, धमकाया जा रहा है और हमें मीटिंग करने से भी रोका जा रहा है। तो ये सारा बीजेपी के द्वारा किया जा रहा है। बीजेपी के लोग सभी को डरा रहे, धमका रहे कि कॉकरोच जनता पार्टी वालों को अगर कोई मीटिंग के लिए जगह दे देगा तो उनको उल्टा लगाया जाएगा। इस तरह का माहौल बीजेपी वाले इस देश में फैला रहे और कहीं ना कहीं इन लोगों से, उनकी बातों से ये जो हो रहा है उस सबसे उनका डर साफ नजर आ रहा है। ನ್ಯಾಷನಲ್ ಲೆವೆಲ್ ಸುದ್ದಿಯನ್ನು ನೋಡಿದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗೋಣ. ಕರ್ನಾಟಕದ ಸುದ್ದಿಗೆ ಆಮೇಲೆ ಬರೋಣ. ಅಧಿವೇಶನ ಆರಂಭ ಆಗಿದೆ ಕರ್ನಾಟಕದಲ್ಲಿ, ಆ ಸುದ್ದಿಗೆ ನಂತರ ಬರೋಣಂತೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಜೈಲಿನಲ್ಲೇ ಸತ್ತು ಹೋಗಿದ್ದಾರಾ? ಈ ಸುದ್ದಿ ಬರ್ತಾ ಇರೋದು ಮೊದಲನೇ ಸಲ ಅಲ್ಲ. ಇದು ಇಮ್ರಾನ್ ಖಾನ್ ಹೆಂಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಪಾಕಿಸ್ತಾನದ ಅಡಿಯಾಲ ಜೈಲಿನಲ್ಲಿ ಅವರನ್ನು ಇಡಲಾಗಿದೆ. 3 ತಿಂಗಳ ಹಿಂದೆನೂ ಜೋರು ಸುದ್ದಿ ಆಯ್ತಿತ್ತು, ಅವರು ಬದುಕಿರ್ಲಿಕ್ಕಿಲ್ಲ ಅಂತ. ಅವರ ಕುಟುಂಬಸ್ಥರಿಗೆ ಅವರನ್ನು ಮಾತಾಡ್ಸೋದಕ್ಕೆ ಬಿಡ್ತಾ ಇಲ್ಲ. ನಾನು ಇಮ್ರಾನ್ ಖಾನ್ ನೋಡಿದ್ದೀನಿ, ಅವರು ಆರೋಗ್ಯವಾಗಿದ್ದಾರೆ ಅಂತ ಹೇಳುವಂಥವ್ರು ಕೂಡ ಯಾರೂ ಇಲ್ಲ. ಪಾಕಿಸ್ತಾನದ ಒಬ್ಬ ಹಿರಿಯ ಪತ್ರಕರ್ತ ವಜಾಹತ್ ಖಾನ್ ಹೇಳಿಕೆ ಇವತ್ತು ಮತ್ತೊಮ್ಮೆ ಇದರ ಬಗ್ಗೆ ಚರ್ಚೆಗೆ ಕಾರಣ ಆಯಿತು. ಇಮ್ರಾನ್ ಖಾನ್ ಭೇಟಿಗೆ ಯಾರಿಗೂ ಅವಕಾಶ ಸಿಗ್ತಾ ಇಲ್ಲ, ಆತ ಸತ್ತು ಹೋಗಿದ್ದಾರೆ ಅಂತ ಡೌಟ್ ಬರ್ತಾ ಇದೆ ಅಂತ ಪತ್ರಕರ್ತರ ಹೇಳಿಕೆ. 2023ರಿಂದ ಜೈಲಿನಲ್ಲಿದ್ದಾರೆ ಇಮ್ರಾನ್ ಖಾನ್. ಭ್ರಷ್ಟಾಚಾರದ ಹಗರಣದಲ್ಲಿ ಆರೋಪ ಸಾಬೀತಾಗಿದೆ ಅಂತ 14 ವರ್ಷ ಶಿಕ್ಷೆ ವಿಧಿಸಲಾಗಿದೆ. ರಾವಲ್ಪಿಂಡಿಯ ಅಡಿಯಾಲ ಜೈಲಿನಲ್ಲಿದ್ದಾರೆ. ಮತ್ತೆ ಅವರ ಆರೋಗ್ಯದ ಬಗ್ಗೆ ಚರ್ಚೆಗಳು ಬರ್ತವೆ. ಆರೋಗ್ಯ ಸರಿ ಇಲ್ವಂತೆ, ತುಂಬ ಸೀರಿಯಸ್ ಅಂತೆ, ಬದುಕಿರೋದೇ ಡೌಟ್ ಅಂತೆ, ಇಂಥ ಚರ್ಚೆಗಳು ಬರ್ತವೆ. ಯಾರ ಭೇಟಿಗೂ ಅವಕಾಶ ಕೊಡದೇ ಇರೋದು ಇಂಥ ರೂಮರ್ಗಳು ಹರಿದಾಡೋದಕ್ಕೆ ಕಾರಣ ಆಗುತ್ತೆ. ವಜಾಹತ್ ಎಸ್ ಖಾನ್ ಇಂಥ ಸುದ್ದಿಗಳು ಬಂದಾಗಲೆಲ್ಲ ಅವರ ಪಕ್ಷದ ಕಾರ್ಯಕರ್ತರು ಬೀದಿಗಿಳಿತಾರೆ, ಪ್ರತಿಭಟನೆಗಳನ್ನು ಮಾಡ್ತಾರೆ, ಸ್ವಲ್ಪ ದಿವಸ ಆದಮೇಲೆ ಮರೆತು ಬಿಡ್ತಾರೆ. ಪಾಕಿಸ್ತಾನ ಮಿಲಿಟರಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಅಲ್ಲಿ ಕಾಮನ್ ಇದು. ನಮ್ಮ ದೇಶದಲ್ಲಿ ಯಾರೋ ಒಬ್ಬ ಜೈಲಿನಲ್ಲಿ ಬದುಕಿದಾನೋ ಬದುಕಿಲ್ವೋ ಅನ್ನೋ ಪ್ರಶ್ನೆಗೆ ಮಿಲಿಟರಿ ಅವರು ಉತ್ತರ ಕೊಟ್ಟರೆ ಮಿಲಿಟರಿಗೂ ಇದಕ್ಕೂ ಏನು ಸಂಬಂಧ ಅಂತ ಕೇಳ್ತೀವಿ. ಪಾಕಿಸ್ತಾನದಲ್ಲಿ ಎಲ್ಲದಕ್ಕೂ ಮಿಲಿಟರಿ ಸಂಬಂಧ ಇರುತ್ತೆ. ಅವರ ಕುಟುಂಬಸ್ಥರ ಭೇಟಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾ ಮಿಲಿಟರಿ ಹಾಕಿರೋ ಕಂಡೀಷನ್ ನೋಡಿ ನೀವು. ಕಂಡೀಷನ್ ಏನು, ಸ್ಟೇಟ್ಮೆಂಟ್ ಏನು? ಫಸ್ಟು, ಇಮ್ರಾನ್ ಖಾನ್ ಸತ್ತಿಲ್ಲ, ಜೈಲಿನಲ್ಲಿ ಅವರು ಜೀವಂತವಾಗಿದ್ದಾರೆ. ಆ ಪತ್ರಕರ್ತನ ಹೇಳಿಕೆ ಸಂಪೂರ್ಣವಾಗಿ ಸುಳ್ಳು ಮತ್ತು ಕಲ್ಪನೆ. ಪಾಕಿಸ್ತಾನ ಸೇನೆಯ ಯಾವ ಅಧಿಕಾರಿಯ ಜೊತೆ ಪತ್ರಕರ್ತ ಮಾತನಾಡಿದ್ದಾರೆ
ಅಂದರೆ ಒಂದು ಸುದ್ದಿ ಹೇಳಿದಾಗ ಸೋರ್ಸ್ ಹೇಳಿ ಅಂತ ಸೇನೆ ಕೇಳ್ತಾ ಇದೆ. ಆ ಪತ್ರಕರ್ತ ಯಾರ ಹೆಸರನ್ನೂ ಉಲ್ಲೇಖಿಸಿಲ್ಲ, ಇದು ಶುದ್ಧ ಸುಳ್ಳು. ಇಮ್ರಾನ್ ಖಾನ್ರನ್ನು ಭೇಟಿಯಾಗಲು ಅವರ ಸಹೋದರಿಯರಿಗೆ ಕಂಡೀಷನ್ ಇದೆ. ಇಮ್ರಾನ್ ಭೇಟಿಯ ನಂತರ ರಾಜಕೀಯದ ಬಗ್ಗೆ ಮಾತನಾಡಬಾರದು. ಈ ಷರತ್ತಿಗೆ ಇಮ್ರಾನ್ ಖಾನ್ ಒಪ್ಪಿದ್ರೆ ಭೇಟಿಗೆ ಅವಕಾಶ ಕೊಡ್ತೀವಿ ಅಂತ. ಮಿಲಿಟ್ರಿ ಯಾರ್ರೀ ಕಂಡೀಷನ್ ಹಾಕೋದಕ್ಕೆ? ಪಾಲಿಟಿಕ್ಸ್ ಮಾತಾಡಬಾರ್ದು, ಭೇಟಿಯ ಸಂದರ್ಭದಲ್ಲಿ ರಾಜಕೀಯ ಮಾತನಾಡಬೇಡಿ. ಮಿಲಿಟ್ರಿ ಯಾರು? ಮಿಲಿಟ್ರಿ ಯಾಕೆ ಆ ಕಂಡೀಷನ್ ಹಾಕಬೇಕು? ಅಥವಾ ಪೊಲೀಸರ ಆ ಕಂಡೀಷನ್ ಹಾಕಿದ್ರೆ ಪೊಲೀಸರಾದರೂ ಆ ಕಂಡೀಷನ್ ಯಾಕೆ ಹಾಕಬೇಕು? ಹೂ ಆರ್ ಯು ಟು ಟೆಲ್ ಇಟ್? ಭಾರತದಲ್ಲಿ ಅಂಥ ಪ್ರಶ್ನೆ ರೆಲೆವೆಂಟ್, ಪಾಕಿಸ್ತಾನದಲ್ಲೆಲ್ಲ ಕೇಳಂಗಿಲ್ಲ. ಅಲಿಮಾ ಖಾನ್ ಮಾತಾಡಿದ್ದಾರೆ, ಇಮ್ರಾನ್ ಖಾನ್ ಸಹೋದರಿ. ಆಯಿತು, ರಾಜಕೀಯ ಮಾತಾಡೋದಿಲ್ಲ, ನಮಗೆ ಅವಕಾಶ ಕೊಡಿ ಭೇಟಿ ಮಾಡೋದಕ್ಕೆ ಅಂತ. ಮುಂದಿನ ಸುದ್ದಿ ಕರ್ನಾಟಕದಲ್ಲಿ ಆರಂಭವಾದ ಮುಂಗಾರು ಅಧಿವೇಶನದ್ದು. ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಎದುರಿಸ್ತಾ ಇರುವ ಮೊದಲ ಅಧಿವೇಶನ ಇದು. ಸಮಯಕ್ಕೆ ಸರಿಯಾಗಿ ಸೆಷನ್ನಿಗೆ ಬಂದರು. ವಿಧಾನಸಭೆ ಪ್ರವೇಶಿಸುವುದಕ್ಕಿಂತ ಮುಂಚೆ ಅದರ ದ್ವಾರಕ್ಕೆ ನಮಸ್ಕಾರ ಮಾಡಿದ್ರು, ಹಣೆ ಹಚ್ಚಿ. ಒಳಗಡೆ ಬಂದು ಮುಖ್ಯಮಂತ್ರಿಗಳ ಕುರ್ಚಿ ಇರುತ್ತಲ್ಲ ಕೂತ್ಕೊಳ್ಳೋದು, ಫಾರ್ ದ ಫಸ್ಟ್ ಟೈಮ್ ಹಿ ಈಸ್ ಸಿಟ್ಟಿಂಗ್ ದೇರ್, ಅದಕ್ಕೆ ನಮಸ್ಕಾರ ಮಾಡಿದ್ರು. ವಿರೋಧ ಪಕ್ಷಗಳವರು ಕುಳಿತುಕೊಂಡಿರುವಲ್ಲಿ ಬಂದು ವಿರೋಧ ಪಕ್ಷದ ನಾಯಕ ಇದ್ದರು ಆರ್ ಅಶೋಕ್, ಅವರಿಗೆ ಶೇಕ್ ಹ್ಯಾಂಡ್ ಕೊಟ್ಟರು. BJP JDSನ ಬೇರೆ ಬೇರೆ ಶಾಸಕರುಗಳಿದ್ದರು, ಅವ್ರ ಹತ್ರ ಹೋಗಿ ಶೇಕ್ ಹ್ಯಾಂಡ್ ಕೊಟ್ಟರು. ಅಂದರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತೀನಿ ನಾನು ಅನ್ನುವ ಮಾತು ಹೇಳ್ದಂಗಿತ್ತದು. ಮೊದಲ ಅಧಿವೇಶನದ ಮೊದಲನೆಯ ದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ. ಅದರ್ವೈಸ್ ಇಂಥ ಅಧಿವೇಶನಗಳನ್ನು ನಾವು ಎಷ್ಟು ನೋಡಿಲ್ಲ, ಎಷ್ಟು ಅಧಿವೇಶನ ನೋಡಿಲ್ಲ ಅವರು. MLA ಆಗಿ, ಮಿನಿಸ್ಟರ್ ಆಗಿ, ಉಪಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷದ ಸದಸ್ಯನಾಗಿ ತುಂಬ ನೋಡಿದ್ದಾರೆ ಇಂಥವು. ಮುಖ್ಯಮಂತ್ರಿಯಾಗಿ ನೋಡ್ತಾ ಇರೋದು ಮೊದಲನೆಯ ಸಲ. ಮೊದಲನೇ ದಿನ ಇದುವರೆಗೂ ನಡೆದುಕೊಂಡು ಬಂದಿರುವ ಸಂಪ್ರದಾಯದಂತೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಗತ್ತೆ. ಹಲವು ಮಾಜಿ ಸಚಿವರುಗಳು, ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು, ಎಸ್ ಜಾನಕಿ, ಆಶಾ ಭೋಸ್ಲೆ, ಅವರಿಗೆಲ್ಲ ಸಂತಾಪ ಸೂಚಿಸಲಾಯಿತು ಇವತ್ತು. ಮಾಜಿ ಸಚಿವ ಡಿ ಸುಧಾಕರ್, ಮಾಜಿ ಸಚಿವ ವೀರಣ್ಣ, ಮಾಜಿ ಸಚಿವ ವೆಂಕಟರಮಣಪ್ಪ, ಮಾಜಿ ಸಚಿವ ರಾಮಚಂದ್ರೇಗೌಡ, ಮಾಜಿ ಶಾಸಕ KR ಶ್ರೀನಿವಾಸಯ್ಯ, ಹೀಗೆ ಅನೇಕರಿಗೆ ಸಂತಾಪ ಸೂಚಿಸಿದರು. ಇವರುಗಳ ಪೈಕಿ ಡಿ ಸುಧಾಕರ್ ಹಿರಿಯೂರು ಶಾಸಕರಾಗಿದ್ದರು, ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿದ್ದರು. ಸಚಿವರಾಗಿದ್ದಾಗಲೇ ಮೃತಪಟ್ಟರು. ನೋಡಿ, ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಅಂತ ಹೋದವರು. ಇವತ್ತಿನ ಕಾಲದಲ್ಲಿ ಎಷ್ಟು ಸಣ್ಣ ಸರ್ಜರಿ ಅದು. ಆ ಸರ್ಜರಿಗೆ ಅಂತ ಹೋದವರು ವಾಪಸ್ ಬರಲೇ ಇಲ್ಲ. ಡಿ ಕೆ ಶಿವಕುಮಾರ್ ಅದನ್ನೇ ಮಾತಾಡಿದ್ರು ಇವತ್ತು, ಆತ್ಮೀಯತೆ ಹೆಂಗಿತ್ತು ಅಂತ. ಏಕವಚನದ ಸ್ನೇಹಿತರವರಿಬ್ಬರು. ನೀನು CM ಆಗೋದು ನಾನು ನೋಡಬೇಕು ಅಂತಿದ್ರಂತೆ ಸುಧಾಕರ್. ನಿನ್ನ ಕ್ಯಾಬಿನೆಟ್ನಲ್ಲಿ ನಾನು ಮಂತ್ರಿ ಆಗಿರ್ತೀನೋ ಇಲ್ಲೋ ಗೊತ್ತಿಲ್ಲಪ್ಪ ಅಂತಿದ್ರಂತೆ. ಅಂದರೆ ಅವಕಾಶ ಸಿಗುತ್ತೋ ಇಲ್ಲವೋ ಅಂತ. ಸಣ್ಣ ಆಪ್ರೇಷನ್ಗೆ ಅಂತ ಹೋಗಿ ಸತ್ತೋಗ್ಬಿಟ್ರು. ಇಷ್ಟೇ, ಸಾವು ನಮ್ಮ ಕೈಯಲ್ಲಿಲ್ಲ, ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಮಧ್ಯದ ಬದುಕು ಮಾತ್ರ ನಮ್ಮ ಕೈಯಲ್ಲಿ ಅಂತ ಮಾತಾಡಿದ್ರು. ಕೇಳಿಸ್ಕೊಳ್ಳಿ. ವಿಧಾನಸಭೆಯ ಕಳೆದ ಇವತ್ತು ನನ್ನ ಮಿತ್ರರಾದಂಥ ಸುಧಾಕರ್ ಅವರು ನನ್ನ ಆತ್ಮೀಯ ಗೆಳೆಯರಾಗಿದ್ದರು. ನನ್ನ ವಯಸ್ಸೇ, ಆತನ ಕೊನೆ ಉಸಿರು ಇಷ್ಟು ಜೊತೆಯಲ್ಲಿ ಇಷ್ಟು ಜಲ್ದಿ ಆಗ್ತದೆ ಅಂತೇಳಿ ನೀವು ಯಾರೂ ಬಯಸಿರಲಿಲ್ಲ. ಗೆಳೆಯ ಸುಧಾಕರ್ ಅವರ ವಿಚಾರದಲ್ಲಿ ನಾನು ಏನಾಗದೇವುದು ಚಿಂತೆ ಇಲ್ಲ, ನಿನ್ನ ಸಂಪುಟದಲ್ಲಿ ನಾನು ಮಂತ್ರಿ ಆಗದೇವುದು ಚಿಂತೆ ಇಲ್ಲ, ನಿನ್ನನ್ನು ಈ ಸ್ಥಾನದಲ್ಲಿ ನೋಡಬೇಕು ಅಂತೇಳಿ ಎಲ್ಲರ ನನ್ನ ಸ್ನೇಹಿತರ ಮಧ್ಯೆ ಮಾತಾಡ್ತಾ ಇದ್ದಿದ್ದು ಎಲ್ಲ ನನ್ನ ಆತ್ಮೀಯರೆಲ್ಲ ಕೂಡ ಅರಿವಿದೆ. ಪ್ರೀತಿಯನ್ನು ಕೂಡ ನಾವು ಒಪ್ಕೊಳ್ಳೇಬೇಕು. ನಿನಗೋಸ್ಕರ ನಾನು ಪೋರ್ಟ್ಫೋಲಿಯೋನೇ ಇಲ್ಲದೆ ನನ್ನ ಕೆಲಸವನ್ನು ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಅನ್ನೋ ಒಂದು ಶಿಸ್ತು ನನ್ನ ಮಿತ್ರ, ಆತ್ಮೀಯ ಮಿತ್ರ ಸುಧಾಕರ್ ಅವರಲ್ಲಿತ್ತು.
ಬರೀ ಕಾಲ್ ಆಪರೇಷನ್ ಮಾಡಿಸ್ಕೊಂಡು ಹೋಗ್ತೀನಿ ಅಂತೇಳಿ ನಮ್ಮ ಕೆಲವು ಸ್ನೇಹಿತರು ಡಾಕ್ಟರ್ಗಳು ಒಂದಿಬ್ರು ಮೂರು ಜನ ಸೇರಿ ಹೋಗಿ ಸೇರ್ಕೊಂಡಿದ್ದಷ್ಟೇ. ಬಹಳ ಪ್ರಯತ್ನ ಮಾಡ್ದು ಆತನ ಉಳಿಸ್ಕೊಳ್ಬೇಕು ಅಂತೇಳಿ. ಸೊ ಕೊನೆಗೆ ಆತ ಕೊನೆ ಉಸಿರು ಎಳಿಬೇಕಾಯ್ತು. ಹುಟ್ಟು ನಮ್ಮದು ಅಲ್ಲ, ಸಾವು ನಮ್ಮದಲ್ಲ, ಇದರ ನಡುವೆ ಬದುಕು ಬರುವುದು ಮಾತ್ರ ನಮ್ಮದು ಅನ್ನೋದು ಕೂಡ ನಾವೆಲ್ಲ ಅರ್ಥಕೊಳ್ಬೇಕಾಗಿದೆ. ಇನ್ನು ಚೆನ್ನಮ್ಮ ಅವರು ಮೃತಪಟ್ಟಾಗ ಪ್ರಶ್ನೆ ಬಂತಂತೆ, ಅವರಿಗೆ ಸರ್ಕಾರಿ ಗೌರವ ಕೊಡಬೇಕಾ ಕೊಡಬಾರ್ದ? ನಮ್ಮ ಕೈಯಲ್ಲಿ ಅಧಿಕಾರ ಇದ್ದಾಗ ದೊಡ್ಡ ಮನಸ್ಸು ತೋರಿಸಬೇಕು ಅಂಥೇಳಿ ಯಾರು ಏನೇ ಹೇಳಿದ್ರು ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯ ಸಂಸ್ಕಾರ ಆಗಬೇಕು ಅನ್ನೋ ತೀರ್ಮಾನ ಮಾಡಿದೆ ಅಂದರು ಡಿ ಕೆ ಶಿವಕುಮಾರ್ ಅವರು. ಚೆನ್ನಮ್ಮನವ್ರ ಬಗ್ಗೆ ಹೇಳಿದರು, ಅಂದರೆ ಎಂಥ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಿದ ಮಹಿಳೆ, ದೊಡ್ಡ ದೊಡ್ಡ ಮಕ್ಕಳನ್ನು ಕೊಟ್ಟು ಹೋದಂತಹ ಮಹಿಳೆ ಅಂತಂದರು ಡಿ ಕೆ ಶಿವಕುಮಾರ್ ಅವರು. ಕೇಳಿಸ್ಕೊಳ್ಳಿ. ನಮ್ಮ ದೇವೇಗೌಡರ ಧರ್ಮಪತ್ನಿ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ. ಇವತ್ತು ಅವರು ಕೂಡ ಬಹಳ ಈ ರಾಷ್ಟ್ರದ ರಾಜಕಾರಣ ಜೊತೆಯಲ್ಲಿ ಬಹಳ ಸರಳತೆಗೆ ಒಂದು ಹೆಣ್ಣುಮಗಳು ಒಂದು ರಾಜಕಾರಣಿ ಮನೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಶ್ರೀಮತಿ ಚೆನ್ನಮ್ಮನವರು ಸಾಕ್ಷಿ. ಎಲ್ಲ ರಾಜಕಾರಣಿ ಮನೆಗಳಲ್ಲಿ ಒಂದು ಯಾವ ರೀತಿ ಒಂದು ತಾಯಿ ಒಂದು ಮಾರ್ಗದರ್ಶನವನ್ನು ಕೊಡ್ಬೋದು. ಒಂದು ಎವ್ರಿ ಬಿಹೈಂಡ್ ಎವ್ರಿ ಮ್ಯಾನ್ ದೇರ್ ವಿಲ್ ಬಿ ಎ ಸಕ್ಸಸ್ಫುಲ್ ಒಂದು ಹೆಣ್ಣಿದೆ ಅನ್ನೋದನ್ನ ಎಲ್ಲರೂ ಕೂಡ ಹೇಳ್ತಾರೆ. ಹಂಗೆ ಪ್ರತಿ ಸಂದರ್ಭದಲ್ಲೂ ಕೂಡ ದೇವೇಗೌಡರ ಜೊತೆಯಲ್ಲಿ ಅವರ ಕುಟುಂಬದ ಹೊಳಪಿಗೆ ಪ್ರತಿಯೊಂದಕ್ಕೂ ಕೂಡ ಒಂದು ತ್ಯಾಗದ ಹೆಣ್ಣು ನಮ್ಮ ಚೆನ್ನಮ್ಮನವರು ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮೆಲ್ಲರೂ ಕೂಡ ಬಹಳ ಸಂತೋಷ ಆಗ್ತದೆ. ನಾವು ಕೂಡ ನನಗೆ ಸರ್ಕಾರದ ಗೌರವ ಕೊಡಬೇಕು ಅಂದಾಗ ಬೇಕಾದಷ್ಟು ಚರ್ಚೆ ಬೇರೆ ಸ್ನೇಹಿತರಲ್ಲಿ ಅಧಿಕಾರಿಗಳಲ್ಲೆಲ್ಲ ಬಂತು. ಯಾಕೆಂದ್ರೆ ಪ್ರೈಮ್ ಮಿನಿಸ್ಟರ್ ಹೆಂಡತಿಗೆ ಕೂಡ ತಾಯಿಗೆ ಕೂಡ ನಾವು ಕೊಡಕ್ಕಾಗಲಿಲ್ಲ ಅನ್ನೋದು ಕೂಡ ಬೇಕಾದಷ್ಟು ಚರ್ಚೆ ಬಂತು. ಆದರೆ ನಾನು ದಿಟ್ಟವಾದಂತಹ ತೀರ್ಮಾನ ತೆಗೆದುಕೊಂಡು ನಮ್ಮ ಅಧಿಕಾರಿಗಳು ಹೇಳಿದೆ, ನಾವು ವಿವೇಕಾನಂದ ಹೇಳ್ತಾರೆ, ಬಿ ಬೋಲ್ಡ್ ಹಾರ್ಟೆಡ್ ವೆನ್ ಯು ಆರ್ ಡಿಫೀಟೆಡ್, ಬಿ ಲಾರ್ಜ್ ಹಾರ್ಟೆಡ್ ವೆನ್ ಯು ಆರ್ ವಿಕ್ಟೋರಿಯಸ್ ಅಂತ. ಹಂಗೆ ನಮಗೆ ಅಧಿಕಾರ ಇದ್ದಾಗ ಹೃದಯ ಶ್ರೀಮಂತಿಕೆಯನ್ನು ತೋರಿಸಬೇಕು. ಅಧಿಕಾರ ಇದ್ದಾಗ ಅಂತ ದೊಡ್ಡ ಮಹಿಳೆ ಚೆನ್ನಮ್ಮನವರಿಗೂ ಸದನ ಶ್ರದ್ಧಾಂಜಲಿ ಸಲ್ಲಿಸಿತು. ಇನ್ನು ಉಳಿದಂತೆ ವಿಧಾನ ಪರಿಷತ್ ಸಭಾಧ್ಯಕ್ಷ ಸ್ಥಾನಕ್ಕೆ ಸಲೀಂ ಅಹಮ್ಮದ್ ಅವರು ನಾಮಪತ್ರ ಸಲ್ಲಿಸಿದರು. ಸಲೀಂ ಅಹಮ್ಮದ್ ಅವರ ಹೆಸರು AICC ಲೆಟರ್ ಹೆಡ್ನಲ್ಲಿ ಆವತ್ತೇ ಬಂದಿತ್ತು. 3ನೇ ತಾರೀಕು ಸಚಿವರುಗಳ ಪಟ್ಟಿಯೊಂದಿಗೆ ಬಂದಿತ್ತು. ಸಲೀಂ ಅಹಮ್ಮದ್ ಅವರು ಸಭಾಧ್ಯಕ್ಷರು, ಉಮಾಶ್ರೀ ಅವರು ಉಪಸಭಾಧ್ಯಕ್ಷರು. ಆ ಕಡೆ ಸ್ಪೀಕರ್ ಸ್ಥಾನಕ್ಕೆ GS ಪಾಟೀಲ್ರು, ರೋಣದ MLA. ಡೆಪ್ಯೂಟಿ ಸ್ಪೀಕರ್ ಆಗಿ AS ಪೊನ್ನಣ್ಣ ಅವರ ಹೆಸರು ಬಂದಿತ್ತು. ಅಲ್ಲಿ ಮಂಕಾಳ ವೈದ್ಯ ಅವರು ಬರ್ತಾರೆ ಅಂತ ನಿರ್ಧಾರ ಆಗಿದೆ. ಈ ಹೆಸರು ಅವತ್ತೇ ಬಂದಿತ್ತು. ಅದರ ಪ್ರಕಾರ ಆಯ್ಕೆಯ ಪ್ರಕ್ರಿಯೆ ಆಗಬೇಕಲ್ಲ, ನಾಮಪತ್ರ ಸಲ್ಲಿಸಿದ್ರು. ಮುಖ್ಯಮಂತ್ರಿಗಳಿದ್ದರು, KPCC ಅಧ್ಯಕ್ಷರಿದ್ದರು, ಅನೇಕ ಹಿರಿಯ ವಿಧಾನ ಪರಿಷತ್ತಿನ ಸದಸ್ಯರುಗಳಿದ್ದರು. ಇಂಟ್ರೆಸ್ಟಿಂಗ್ಲಿ NDA ಅಭ್ಯರ್ಥಿಯು ಕಣಕ್ಕಿಳಿದಿದ್ದಾರೆ. ಪೂಜಾರ್ ಅವರು BJP JDS ಮೈತ್ರಿ ಅಭ್ಯರ್ಥಿಯಾಗಿ PH ಪೂಜಾರ್ ನಾಮಪತ್ರ ಸಲ್ಲಿಸಿದ್ರು ಇವತ್ತು. ಯಾಕಿದು ನಾಮಪತ್ರ? ನಂಬರ್ಸ್ ಇದೆಯಾ ಗೆಲ್ಲೋದಕ್ಕೆ? ಇಲ್ಲ. ಮ್ಯಾಥಮೆಟಿಕ್ಸ್ ಈಸ್ ವೆರಿ ಕ್ಲಿಯರ್. ಆದರೂ ನಾಮಪತ್ರ ಸಲ್ಲಿಸಿದ್ರು. ಯಾಕೆ ಸಲ್ಲಿಸಿದ್ರು? ಅವ್ರು ಹೇಳಿದ್ರು, ಅದೊಂದೇನೋ ಫ್ಯಾಷನೇಬಲ್ ವರ್ಡ್ ಬಂದಿದೆಯಲ್ಲ, ಆತ್ಮಸಾಕ್ಷಿಯ ಮತಗಳು ನಮಗೆ ಬರ್ತವೆ ಅನ್ನೋ ನಂಬಿಕೆ ಇದೆ ಅಂತ. ಅಂದರೆ ಕಾಂಗ್ರೆಸ್ಸಿನ ವಿಧಾನ ಪರಿಷತ್ ಸದಸ್ಯರುಗಳು ನಮ್ಮ ಪರವಾಗಿ ನಿಂತ್ಕೊಂಡ್ಬಿಡ್ತಾರೆ ಅನ್ನುವ ನಂಬಿಕೆ ಇದೆ, ಆದ್ದರಿಂದ ನಾವು ಕೊಟ್ಟಿದ್ದೀವಿ ಅಂತ. ಅದೆಲ್ಲ ಹಾಗೆಲ್ಲ ಆಗೋದಿಲ್ಲ. ಇದೇನು ಸೀಕ್ರೆಟ್ ಬ್ಯಾಲೆಟಾ ಅಂದರೆ ಅದು ಅಲ್ಲ. ಎದುರುಗಡೆ ಎದ್ದು ನಿಂತ್ಕೋಬೇಕು, ಯಾರ್ಯಾರ ಪರವಾಗಿ ಯಾರ್ಯಾರು ಇದ್ದೀರಿ ಅಂತ. ಆದರೂ ಯಾಕೆ ನಾಮಪತ್ರ ಸಲ್ಲಿಸಿದ್ರು? ಮೈತ್ರಿ ಪಕ್ಷಗಳ ಮಧ್ಯದ ಒಗ್ಗಟ್ಟು ಸಾಧನೆಗೆ ಅಂತ ಹೇಳ್ತಾರೆ. ನಾವೆಲ್ಲ ಒಂದಾಗಿದ್ದೀವಿ ಅನ್ನೋ ಮೆಸೇಜ್ ಕೊಡೋದಕ್ಕೆ ಅಂತ. ಒಂದಾಗಿದ್ದೀವಿ ಅನ್ನೋ ಮೆಸೇಜೇ ಕೊಡೋದಾಗಿದ್ದರೆ ವಿಧಾನಸಭೆ ಸ್ಪೀಕರ್ ಸ್ಥಾನಕ್ಕೂ ಸಲ್ಲಿಸಬೇಕಾಗಿತ್ತು ನಾಮಪತ್ರ. ಅಲ್ಲಿ ಕಾಂಗ್ರೆಸ್ ಕಡೆಯಿಂದ GS ಪಾಟೀಲ್ರು ಸ್ಪೀಕರ್ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ. ಅಲ್ಲೂ NDA ಅಭ್ಯರ್ಥಿ ಆಗ್ತೀರಾ ಅಂದ್ರೆ ಇಲ್ಲ ಅಂತೆ, ಅಲ್ಲಿ ಎದ್ದೋಗ್ಬಿಡ್ತಾರಂತೆ, ಬಹಿಷ್ಕರಿಸ್ತಾರಂತೆ ಪ್ರಕ್ರಿಯೆಯನ್ನು. ಯಾಕೆ ಬಹಿಷ್ಕರಿಸ್ತೀರಿ ಅಂದರೆ
ಅದೇನ್ರಿ ಕೆಟ್ಟ ಸಂಪ್ರದಾಯ? ಲೆಟರ್ ಹೆಡ್ನಲ್ಲಿ ಹೆಸರು ಕಳಿಸೋದಂತೆ, ಸದನ ಆಯ್ಕೆ ಮಾಡ್ಬೇಕು ಅವ್ರನ್ನ. ಇವ್ರು ಲೆಟರ್ ಹೆಡ್ನಲ್ಲಿ ಹೆಸರು ಕಳಿಸಿದ್ದಾರೆ, ಆದ್ದರಿಂದ ಎದ್ದು ಹೋಗ್ತೀವಿ ನಾವು ಅಂತ. ಲೆಟರ್ ಹೆಡ್ನಲ್ಲಿ ಹೆಸರು ವಿಧಾನಸಭೆ ಸ್ಪೀಕರ್ ಒಬ್ಬರದೇ ಬಂದಿದೆಯಾ? ಸಲೀಂ ಅಹಮದದು ಬಂದಿದೆಯಪ್ಪ. ವಿಧಾನ ಪರಿಷತ್ನಲ್ಲಿ ಎದ್ದು ಹೋಗ್ತೀರಾ ಅಂದ್ರೆ ಇಲ್ಲ, ಅಲ್ಲಿ ಫೈಟ್ ಕೊಡ್ತಾರಂತೆ, ಇಲ್ಲಿ ಎದ್ದು ಹೋಗ್ತಾರಂತೆ. ಮಜಾ ಇದೆ ಇದು. ವಿಧಾನ ಪರಿಷತ್ತಿನಲ್ಲಿ ಏಕತೆ ತೋರಿಸುವ ನಿರ್ಧಾರ ವಿಧಾನಸಭೆಯಲ್ಲಿ ಯಾಕಿಲ್ಲ? ತೋರ್ಸಕ್ಕಾಗೋದಿಲ್ಲ ಅಂತನಾ? ಅಥವಾ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಎಷ್ಟೆಷ್ಟು ಜನ ಸಾಲಾಗಿ ನಿಂತ್ಕೊಂಡು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಗೊತ್ತಿದೆ. ಇಲ್ಲೂ ಹಂಗಾಗ್ಬಿಟ್ರೆ ಮತ್ತೊಂದು ಮುಜುಗರ ಅನ್ನುವ ಕಾರಣವ. ಒಟ್ಟಿನಲ್ಲಿ ಸ್ಪೀಕರ್ ಆಯ್ಕೆಯ ಸಂದರ್ಭದಲ್ಲಿ ಬಹಿಷ್ಕಾರ ಮಾಡ್ತಾರಂತೆ, ಸಭಾಪತಿ ಆಯ್ಕೆಯ ಸಂದರ್ಭದಲ್ಲಿ ಕಾಂಪೀಟ್ ಮಾಡ್ತಾರಂತೆ. ಆರ್ ಅಶೋಕ್ ಅವರು ಮಾತಾಡಿದ್ದಾರೆ ನೋಡಿ, ಬಹಿಷ್ಕಾರದ ಘೋಷಣೆಯನ್ನು ಅವರೇ ಮಾಡಿದ್ರು, ವಿಪಕ್ಷ ನಾಯಕರು. ಕೇಳಿಸ್ಕೊಳ್ಳಿ. ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅಪಚಾರ ಮಾಡಿರೋದ್ರಿಂದ ನಾವು ನಾಳೆ ನಡೆಯುವಂಥ ಸಭಾಧ್ಯಕ್ಷರ ಚುನಾವಣೆಯನ್ನ ಪ್ರಕ್ರಿಯೆಯನ್ನ ಬಹಿಷ್ಕಾರ ಮಾಡ್ತಾ ಇದ್ದೀರಿ. ಸಭಾಧ್ಯಕ್ಷರು ಆಯ್ಕೆ ಆದಮೇಲೆ ಆ ಸಭೆಗೆ, ಆ ಸೀಟ್ಗೆ, ಆ ಚೇರ್ಗೆ, ಆ ಪೀಠಕ್ಕೆ ಏನು ಗೌರವ ಕೊಡಬೇಕೋ ಆ ಗೌರವವನ್ನು ನಾವು ಕೊಡ್ತೀರಿ. ಅದರಲ್ಲಿ ನಾವು ಭಾಗಿಯಾಗ್ತೀರಿ. ಚುನಾವಣೆಯಲ್ಲಿ ಭಾಗಿಯಾಗಲ್ಲ. ನಾವು ಎಲೆಕ್ಟ್ ಆದಮೇಲೆ ಆ ಪೀಠಕ್ಕೆ ಏನು ಗೌರವ ಕೊಡಬೇಕು ಆ ಗೌರವವನ್ನು ನಾವು ಕೊಡ್ತೀರಿ. ಮುಂದಿನ ನಡವಳಿಕೆಯಲ್ಲೂ ಕೂಡ ಸಭಾಧ್ಯಕ್ಷರ ಪೀಠ ಪಕ್ಷಾತೀತವಾಗಿ ನಡಿಬೇಕು. ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷವನ್ನು ಒಟ್ಟಿಗೆ ತಗೊಂಡೋಗುವಂಥ ಕೆಲಸವನ್ನು ಸಭಾಧ್ಯಕ್ಷರು ಮಾಡಬೇಕು. ಆ ದೃಷ್ಟಿಯಿಂದ ನಾವು ಆ ಪೀಠಕ್ಕೆ ಏನು ಗೌರವ ಕೊಡ್ತಿರೋ, ಇದು ಪೀಠದ ವಿರುದ್ಧ ಅಲ್ಲ, ಇದು ಕಾಂಗ್ರೆಸ್ಸಿನ ಲೆಟ್ರೆಡ್ಡು ಮತ್ತು ಸರ್ವಾಧಿಕಾರದ ವಿರುದ್ಧ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಮುಖಾಂತರ ನಾವು ಭಾಗವಹಿಸುವಂಥದ್ದು. ಅನಿರೀಕ್ಷಿತವಾಗಿ, ಅನಪೇಕ್ಷಿತವಾಗಿ ಸಭಾಪತಿಯವರ ಸ್ಥಾನ ತೆರವಾದಂಥ ಹಿನ್ನೆಲೆಯಲ್ಲಿ NDAದ ಭಾಗವಾಗಿ ಜತೆಯಾಗಿ ಕುಳಿತು ತೀರ್ಮಾನ ಮಾಡಿ ಆತ್ಮಸಾಕ್ಷಿಯ ಮತಗಳು ಇದೆ. ಸೋಲು ನಾವು ಎಂದೂ ಒಪ್ಪಿಕೊಂಡಂತಹದ್ದಲ್ಲ. ಸಿದ್ಧಾಂತಗಳಿಗಾಗಿ ಸಂಖ್ಯಾಬಲ ನಮಗೆ ಯಾವಾಗೂ ಮಹತ್ವದ್ದಾಗಿ ಕಂಡಿಲ್ಲ. ಅನಿವಾರ್ಯ ಚುನಾವಣೆ ನಾವು ಮಾಡಬೇಕು, ಸಮಾಜಕ್ಕೆ ಸಂದೇಶ ಕೊಡಬೇಕು. ನಾವು ಗೆಲುವು ಸೋಲಿನ ವಿಚಾರ ಆಮೇಲೆ ಸಂದೇಶ ಕೊಡಬೇಕು. ಇಂಥ ಕಾಂಗ್ರೆಸ್ಸಿನ ಪ್ರವೃತ್ತಿ, ಆಡಳಿತ ಪಾರ್ಟಿಯ ಪ್ರವೃತ್ತಿ ಇದು ಖಂಡಿಸಬೇಕು, ಜನಕ್ಕೆ ಗೊತ್ತಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಚುನಾವಣೆ ಆತ್ಮಸಾಕ್ಷಿಯಾಗಿ ಮತ ಹಾಕ್ತಾರೆ ಅನ್ನುವಂಥ ಭರವಸೆ ಕೂಡ ನಾನಿದ್ದೇನೆ. ಯಾರು ಬೇಡ ಅಂತ ಹೇಳಿದ್ರು, ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಸಹ ಹಕ್ಕಿದೆ. ಪ್ರಜಾಪ್ರಭುತ್ವದ ಮತ್ತು ಸದನದ ನಿಯಮಾವಳಿಯಲ್ಲಿ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರು ಮತ್ತು ಸಭಾಧ್ಯಕ್ಷರಿಗೆ ಚುನಾವಣೆ ನಡೆಯುತ್ತೆ. ಚುನಾವಣೆ ಆಗಲಿ. ಆದರೆ ಬೇರೆಯವರಿಗೆ ಪಾಠ ಹೇಳೋರು ಲೋಕಸಭೆಯಲ್ಲಿ 12 ವರ್ಷದಿಂದ ಯಾಕೆ ಇವರು ಡೆಪ್ಟಿ ಸ್ಪೀಕರ್ ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಟ್ಬಿಟ್ಟು ಮುಂದೆ ಹೋಗೋದು ಒಳ್ಳೆಯದು. 27ನೇ ತಾರೀಖಿನ ತನಕ ಅಧಿವೇಶನ ನಡೆಯುತ್ತೆ. 23ನೇ ತಾರೀಖಿಗೆ ಬಿಜೆಪಿಯವರು ಒಂದು ಪಾದಯಾತ್ರೆ ಮಾಡುವ ಆಲೋಚನೆಯಲ್ಲಿದ್ದಾರಂತೆ. ಮುಡಾ ಹಗರಣವನ್ನು ವಿರೋಧಿಸಿ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರ ವಿರುದ್ಧ ಪಾದಯಾತ್ರೆ ಮಾಡಿದ ನಂತರ ಈ ಬಿಡದಿ ಟೌನ್ಶಿಪ್ ವಿರೋಧಿಸಿ ಒಂದು ಪಾದಯಾತ್ರೆಯ ಘೋಷಣೆ ಮಾಡಿದ್ರು, ಮತ್ತು ಸುದ್ದಿ ಇಲ್ಲ ಅದರದ್ದು. ಫ್ರೀಡಮ್ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ನಡೆಯುವಾಗ ಒಂದು ಪಾದಯಾತ್ರೆ ಮಾಡ್ತೀವಿ ಅಂದರು. JDSನವರು ಮಾಡಿದ್ರು ಪಾದಯಾತ್ರೆ. BJPಯವ್ರದ್ದು ಏನು ಪ್ಲ್ಯಾನ್ ಇದೆಯೋ ಗೊತ್ತಿಲ್ಲ. ಬಟ್ ಇನ್ನೊಂದು ಪಾದಯಾತ್ರೆಯ ಘೋಷಣೆ ಸದ್ಯದಲ್ಲೇ ಆಗಬಹುದು ಅಂತ. 27ನೇ ತಾರೀಕು ಅಧಿವೇಶನ ಮುಗಿಯುತ್ತೆ, 23ನೇ ತಾರೀಖೇ ಮಾಡುವ ಆಲೋಚನೆಯಲ್ಲಿದ್ದಾರಂತೆ. ರಾಯಚೂರಿನ ದೇವದುರ್ಗದಿಂದ ಬಳ್ಳಾರಿಯ ತನಕ ಪಾದಯಾತ್ರೆ. ಇದು ಯಾವುದಕ್ಕೆ ಆಗ್ರಹಿಸಿ? ನಾಗೇಂದ್ರರನ್ನು ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿರುವುದರ ವಿರುದ್ಧ. ಬೇಸಿಕಲಿ ಅದು ಆಕ್ರೋಶ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಆರೋಪಿಯಾಗಿರುವ ನಾಗೇಂದ್ರರನ್ನು ಹೆಂಗೆ ನೀವು ಕ್ಯಾಬಿನೆಟ್ಟಿಗೆ ತಗೊಂಡ್ರಿ ಅಂತ. ಅದನ್ನು ಹೊರತುಪಡಿಸಿದರೆ SC SP TSP ಹಣದ ದುರುಪಯೋಗ ಅಂತ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾರಂತೆ. ST ಮೀಸಲಾತಿ ಹೆಚ್ಚಳ ಆಗಬೇಕು ಅನ್ನೋದೊಂದು ಆಗ್ರಹ ಇರುತ್ತಂತೆ. ಇದೆಲ್ಲ ಇಟ್ಕೊಂಡು ಪಾದಯಾತ್ರೆಯ ಆಲೋಚನೆ ಸ್ಟೇಟ್ ಬಿಜೆಪಿ ಮೈಂಡ್ನಲ್ಲಿದೆ. 23ನೇ ತಾರೀಕು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಬಲ ತುಂಬುವ ಲೆಕ್ಕಾಚಾರ ಅಂತ ಅನ್ಕೊಳ್ಳಿ. ಮುಂದಿನ ಸುದ್ದಿಗೆ ಹೋಗೋಣ. ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ದರ್ಶನ್ಗೆ ಇವತ್ತು ಕೂಡ ಬ್ಯಾಡ್ ನ್ಯೂಸೇ. 59ನೇ ACMM ನ್ಯಾಯಾಲಯ ವಿಚಾರಣೆ ನಡೆಸ್ತಾ ಇರುವ ನ್ಯಾಯಾಲಯ, ಅಲ್ಲಿ ದರ್ಶನ್ ವಿರುದ್ಧ ಪ್ರದೋಷ್ ಮಾಫಿ ಸಾಕ್ಷಿಯಾಗೋದಕ್ಕೆ ಅಡ್ಡಿ ಇಲ್ಲ ಅಂತ ತೀರ್ಪು ಬಂತು.
ಅದನ್ನು ದರ್ಶನ್ ಪರ ವಕೀಲರು, ಹಸ್ಮತ್ ಪಾಷಾ ಈಗ ದರ್ಶನ್ ರಿಪ್ರೆಸೆಂಟ್ ಮಾಡ್ತಾ ಇರೋದು, ದರ್ಶನ್ ಪರ ವಕೀಲರು ಅದನ್ನು ವಿರೋಧ ಮಾಡಿದ್ರು. ಅಲ್ಲೇ ಜೋರು ಚರ್ಚೆ ಆಯಿತು. ಈ ಹಂತದಲ್ಲಿ ಆರೋಪಿಯ ಪರ ವಕೀಲರು ಮಾಫಿ ಸಾಕ್ಷಿ ಆಗ್ತೀನಿ ಅನ್ನುವ ಅರ್ಜಿಯನ್ನು ವಿರೋಧಿಸಬಹುದಾ? ವಿರೋಧಿಸೋದಕ್ಕೆ ಬರೋದಿಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ ಅಂತ 59ನೇ ACMM ಕೋರ್ಟಿನ ನ್ಯಾಯಾಧೀಶರು ಒಂದು ಆದೇಶ ಕೊಟ್ಟರು. ಈಗ ವಿರೋಧ ಮಾಡೋದಕ್ಕೆ ಬರೋದಿಲ್ಲ ಅಂತ. ವಿರೋಧ ಮಾಡುವುದಕ್ಕೆ ದರ್ಶನ್ ಮತ್ತು ಇತರ ಆರೋಪಿಗಳ ಪರ ವಕೀಲರು ಉತ್ಸುಕತೆ ತೋರಿಸಿದಾಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರರು ಕೇಳಿದ್ರು, ಪ್ರದೋಷ್ ಮಾಫಿ ಸಾಕ್ಷಿ ಆಗಬೇಕಾ ಆಗಬಾರ್ದಾ ಅನ್ನೋದು ನಿಮ್ಮನ್ನು ಕೇಳಿ ತೀರ್ಮಾನ ಮಾಡ್ಬೇಕಾ? ಕೋಳಿ ಕೇಳಿ ಮಸಾಲೆ ಅರ್ಧಂಗೆ ಆಗತ್ತಿದ್ದು ಕೇಸು ಅಂದಿದ್ರು ಅವರು. ಸೊ ಆ ನ್ಯಾಯಾಲಯ ಸೆಷನ್ಸ್ ಕೋರ್ಟ್ನಲ್ಲಂತೂ ಅವಕಾಶ ಸಿಗಲಿಲ್ಲ. ಹೈಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದ್ರು. ಮೇಲ್ಮನವಿ ಹೈಕೋರ್ಟಿಗೆ ಬಂದಿತ್ತು. ನಾಗಪ್ರಸನ್ನರ ಪೀಠದೆದುರಿಗೆ ಅರ್ಜಿ ವಿಚಾರಣೆಗೆ ಬಂತು. ಇಲ್ಲೂ ಕೂಡ ದರ್ಶನ್ ಪರ ವಕೀಲರ ಅರ್ಜಿ ಎಂಟರ್ಟೈನ್ ಆಗಲಿಲ್ಲ, ತಳ್ಳಿ ಹಾಕಲ್ಪಟ್ಟಿತು. ಈ ಹಂತದಲ್ಲಿ ನೀವು ಅಬ್ಜೆಕ್ಷನ್ ಹಾಕೋದಕ್ಕೆ ಬರೋದಿಲ್ಲ ಅಂತ ಹೇಳ್ತು ಕೋರ್ಟ್. ನಾನು ಮಾಫಿ ಸಾಕ್ಷಿ ಆಗ್ತೀನಿ ಈ ಕೇಸ್ನಲ್ಲಿ ಅಂತ ಪ್ರದೋಷ್ ಅಪ್ಲಿಕೇಶನ್ ಹಾಕಿದಾಗ 11 ಪುಟಗಳ ಅಪ್ಲಿಕೇಶನ್ ಇದೆ. ಆತ ಬರೆದು ಕೊಟ್ಟಿದ್ದಾನೆ ಅದರಲ್ಲಿ. ತಾನು ಏನೇನು ನೋಡಿದೆ ಅಂದರೆ ಆ ಘಟನೆಯನ್ನು ನಿಲ್ಲಿಸೋದಕ್ಕೆ ನನ್ನ ಪ್ರಯತ್ನ ಏನಾಗಿತ್ತು, ಯಾರ್ಯಾರು ಹೆಂಗೆ ವರ್ತನೆ ಮಾಡಿದ್ರು, ಅದರಲ್ಲಿ ತುಂಬ ಘಾಸ್ಟ್ಲಿ ಡೀಟೇಲ್ಸ್ ಇದ್ದಾವಂತೆ. 2 ಕಾಲಿನಿಂದ ಆತ ದರ್ಶನ್ ರೇಣುಕಾಸ್ವಾಮಿಯ ಎದೆ ಮೇಲೆ ತುಳಿದಾಡ್ದ ಅನ್ನೋದರಿಂದ ಹಿಡಿದು ರೇಣುಕಾಸ್ವಾಮಿ ನೇಣಾಕಕ್ಕೆ ಹೋಗಿದ್ರು ಇವರು ಅನ್ನೋ ತನಕದ ವಿವರಗಳಿದ್ದಾವಲ್ಲಿ. ಪ್ರದೋಷ್ ಈ ಇಡೀ ಪ್ರಕರಣದಲ್ಲಿ ತುಂಬ ಕೀ ರೋಲ್ ಪ್ಲೇ ಮಾಡಿದ್ದ ಆರೋಪಿ. ಒಂದು ಪ್ರತ್ಯಕ್ಷದರ್ಶಿ, ರೇಣುಕಾಸ್ವಾಮಿನ ಹೆಂಗೆ ಹೊಡೆದ್ರು ಅನ್ನೋದಕ್ಕೆ ಪ್ರತ್ಯಕ್ಷದರ್ಶಿ. ದರ್ಶನ್ ಆ ಪವಿತ್ರ ಗೌಡನ ಕರ್ಕೊಂಡು ಬಂದಿದ್ದು ಪ್ರದೋಷು. ಅವರಿಬ್ಬರು ನಿತ್ರಾಣಗೊಂಡಿದ್ದ ರೇಣುಕಾಸ್ವಾಮಿನ ಬಿಟ್ಟು ಹೋಗ್ಬಿಡ್ತಾರೆ. ದರ್ಶನ್ ಪವಿತ್ರ ಗೌಡ ಈ ಕಡೆ ಇವನು ಪ್ರಾಣ ಹೋಗುತ್ತೆ, ಸತ್ತ ಇವನು ಅಂತ ಮೆಸೇಜ್ ಹಾಕೋದು ಪ್ರದೋಷನೇ. ಅದಾದ ಮೇಲೆ ದರ್ಶನ್ನು ಪ್ರದೋಷಿಗೆ ದುಡ್ಡು ಕೊಡ್ತೀನಿ, ಯಾರನ್ನಾರು ಸರೆಂಡರ್ ಮಾಡಿಸಿ ನಾವೇ ಕೊಲೆ ಮಾಡಿದ್ದು ಅಂತ ಹೇಳಿದ್ದು ಪ್ರದೋಷಿಗೆ. 30 ಲಕ್ಷ ದುಡ್ಡು ತಗೊಂಡಿದ್ದು ಪ್ರದೋಷ. ನೀನು ಯಾರನ್ನೂ ಸರೆಂಡರ್ ಮಾಡಿಸದೆ ಹೋದರೆ ನಾನು ಗುಂಡು ಹಾರಿಸ್ಕೊಂಡು ಸೂಸೈಡ್ ಮಾಡ್ಕೋತೀನಿ ಅಂತ ದರ್ಶನ್ ಎದುರಿಸಿದ್ದು ಪ್ರದೋಷನ್ನೇ. ದ್ಯಾಟ್ ಇಂಪಾರ್ಟೆಂಟ್ ಹಿ ಈಸ್ ಇನ್ ದಿಸ್ ಕೇಸ್. ಪ್ರದೋಷನ್ ಮಾಫಿ ಸಾಕ್ಷಿ ಆಗಿಸಬಾರ್ದು, ಆತ ಕೊಟ್ಟಿರುವ 11 ಪುಟಗಳ ಹೇಳಿಕೆ ನಮಗೆ ಕೊಡಬೇಕು ಅಂತ ವಾದ ಮಂಡನೆ ಮಾಡಲಾಯಿತು. ನ್ಯಾಯಾಲಯ ಒಪ್ಕೊಳ್ಳಿಲ್ಲ. ನಾಗಪ್ರಸನ್ನರ ಪೀಠ ಒಪ್ಪಿಕೊಳ್ಳಲಿಲ್ಲ. ಅವರ ಅರ್ಜಿಯನ್ನು ತಳ್ಳಿ ಹಾಕಿದೆ. ಅವರು ಹೇಳಿದ್ದು ಬಸವರಾಜ್ ಮುತಿಗಿ ಮಾಫಿ ಸಾಕ್ಷಿ ಆಗುವಾಗ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿನೂ ಹೀಗೆ ವಾದ ಮಾಡಿದ್ರು. ವಿನಯ್ ಕುಲಕರ್ಣಿಯ ಅರ್ಜಿಯನ್ನು ಹೈಕೋರ್ಟ್ ತಳ್ಳಿ ಹಾಕಿತ್ತು. ಹೈಕೋರ್ಟ್ ಅರ್ಜಿ ತಳ್ಳಿ ಹಾಕಿದ್ದು ಕರೆಕ್ಟು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಿದ್ದ ಮೇಲೆ ನಿಮ್ಮ ಅರ್ಜಿನ ಹೆಂಗೆ ಎಂಟರ್ಟೈನ್ ಮಾಡೋಣ ಅಂತ ಕೇಳಿದ್ದಾರೆ ನ್ಯಾಯಾಧೀಶರು. ಕರೆಕ್ಟ್. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.